ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಆದರೆ ಸಣ್ಣ ಪುಟ್ಟ ಕಿರಿಕಿರಿಗಳಿರ್ತವೆ, ಅದನ್ನು ನಿಭಾಯಿಸಬಹುದು, ಯೋಚನೆ ಮಾಡಬೇಡಿ. ಇನ್ನು ಈ ದಿವಸ ಮಕ್ಕಳಿಂದಾಗಿ ವ್ಯಯ, ಖರ್ಚು ಜಾಸ್ತಿ, ಮಕ್ಕಳಲ್ಲಿ ಮನಸ್ತಾಪ ಬರ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಇದೆ. ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ತೊಂದರೆಗಳು ಬರೋದು, ವಿಳಂಬ ಆಗ್ತಕ್ಕಂಥದ್ದು, ತುಂಬ ಹೊತ್ತು ಕಾದೆ ವೇಟಿಂಗ್ ಮಾಡ್ತಕ್ಕಂಥ ಸಾಕಾಗುತ್ತೆ, ಆ ಥರದ್ದೆಲ್ಲ ಲಕ್ಷಣ ಇದೆ. ಈ ದಿವಸ ದುರ್ಗಾ ಸನ್ನಿಧಾನದಲ್ಲಿ ತುಪ್ಪದ ದೀಪ ಹಚ್ಚಿ ತುಪ್ಪ ದಾನ ಮಾಡಿ, ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ, ಸಹೋದ್ಯೋಗಿಗಳ ಸಹಕಾರ, ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ, ತುಂಬ ಆತುಕೊಳ್ತಾರೆ. ಸ್ತ್ರೀಯರಿಗೆ ನಷ್ಟತೆಯನ್ನು ಸೂಚಿಸ್ತಾ ಇದೆ, ವಸ್ತು ನಷ್ಟತೆ, ಬೇಸರ, ನೋವು, ವ್ಯಥೆ, ಸೋಲು ಇವೆಲ್ಲ ಇದೆ. ದುರ್ಗಾ ಪ್ರಾರ್ಥನೆ, ದುರ್ಗಾ ಸಪ್ತಶತಿ ಪಾರಾಯಣ ತುಂಬ ಒಳ್ಳೆಯದು ಈ ದಿವಸ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ, ಮಾತು ಒರಟಾಗುತ್ತೆ, ದಾಂಪತ್ಯದಲ್ಲಿ ಅಸಮಾಧಾನ, ದಾಂಪತ್ಯದಲ್ಲಿ ಕಲಹ, ಭಿನ್ನಾಭಿಪ್ರಾಯಗಳು, ಸ್ನೇಹ, ಪ್ರೀತಿ, ಪ್ರೇಮ ಈ ವಿಚಾರಗಳಲ್ಲಿ ಮನಸ್ತಾಪಗಳು, ವ್ಯಾಪಾರದಲ್ಲಿ ತೊಂದರೆ, ಸ್ವಲ್ಪ ಕಹಿಯಾಗಿದೆ ಈ ದಿವಸ. ಗುರು ಒಬ್ಬ ಚೆನ್ನಾಗಿದ್ದಾನೆ, ಹೀಗಾಗಿ ಸ್ವಲ್ಪ ಧೈರ್ಯ ಇರುತ್ತದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮತ್ತಷ್ಟು ಧೈರ್ಯ ಬರುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ವಾಗ್ಬಲ ಚೆನ್ನಾಗಿರ್ತದೆ, ಮಾತಿನಿಂದ ಕಾರ್ಯ ಸಾಧನೆ, ಬರವಣಿಗೆ ಅವರಿಗೆ ತುಂಬ ಚೆನ್ನಾಗಿದೆ, ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ, ನಿಮ್ಮ ದೇವತಾ ಪೂಜೆ ಪುನಸ್ಕಾರ, ದೇವತಾ ಸಹಾಯ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಸಾಲ ಬಾಧೆ ಆಗಬಹುದು, ಈ ಕಾರಣದಿಂದಾಗಿ ಋಣಮೋಚನ ಮಂಗಲ ಸ್ತುತಿಯನ್ನು ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಬುಧ ಪಂಚಮಾಧಿಪತಿ ಬರ್ತಾ ಇದ್ದಾನಲ್ಲ, ಹೀಗಾಗಿ ಬೌದ್ಧಿಕ ವಿಕಾಸತೆ, ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಅವನು ಅಷ್ಟಮಾಧಿಪತಿಯೂ ಹೌದು, ಹೀಗಾಗಿ ನಷ್ಟವೂ ಇದೆ. ಕೆಲವೊಮ್ಮೆ ಅತಿಯಾದ ಬುದ್ಧಿವಂತಿಕೆಯೇ ನಮ್ಮನ್ನು ತೊಂದರೆಗೀಡು ಮಾಡಿಬಿಡುತ್ತೆ. ಹೀಗಾಗಿ ಸಲಹೆ ತಗೊಳ್ಳಿ, ಮಿತ್ರರ ಸಲಹೆ, ಗುರು ಹಿರಿಯರ ಸಲಹೆ ತಗೊಳ್ಳೋದು ಒಳ್ಳೆಯದು. ಈ ದಿವಸ ಸ್ವಲ್ಪ ಉದರ ಬಾಧೆ ಇದೆ, ಹೈಯರ್ ಸ್ಟಡೀಸ್ ಮಾಡೋರಿಗೆ ಸ್ವಲ್ಪ ಮಿಸ್ಗೈಡ್ ಆಗೋ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ದುರ್ಗಾ ಪ್ರಾರ್ಥನೆ, ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ಬಂಧುಗಳಲ್ಲಿ ಮನಸ್ತಾಪ, ಮಿತ್ರರು ಸ್ನೇಹಿತರು ಇವರಲ್ಲಿ ಮನಸ್ತಾಪ, ದೂರ ಆಗ್ತಕ್ಕಂಥದ್ದು, ಏನೋ ಕಲಹ ಬಂದುಬಿಟ್ಟು ದೂರ ಆಗಿಬಿಡ್ತಾರೆ, ಇನ್ನು ಮಾತಾಡ್ಸಲ್ಲ ನಾನು ನಿಮಗೆ, ಆ ಥರ ತೊಂದರೆಗಳಿದ್ದಾವೆ. ಇನ್ನು ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಸೋದರ ಮಾವಂದ್ರ ಜೊತೆಗೆ ಆಗಲೇ ಹೇಳಿದ್ನಲ್ಲ, ಮಾತುಲ ಅಂದರೆ ಅದು ಕೂಡ, ಹೀಗಾಗಿ ಅವರಲ್ಲಿ ವಿರೋಧಗಳು, ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ. ಆರೋಗ್ಯ ವ್ಯತ್ಯಾಸ, ಹೃದಯ ಭಾಗದಲ್ಲಿ ತೊಂದರೆ ಉಂಟಾಗೋದು, ಚರ್ಮ ಸಂಬಂಧಿ ತೊಂದರೆಗಳು ಇವೆಲ್ಲ ಇದೆ, ಹುಷಾರಾಗಿರಬೇಕು. ನೀವು ದಾನ ಮಾಡಿ, ಹೆಸರು ಕಾಳು ದಾನ ಮಾಡಿದ್ರೆ ಬಹಳ ಒಳ್ಳೆಯದು ವಿಷ್ಣು ಸನ್ನಿಧಾನಕ್ಕೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಶುಭಪ್ರದಾಯ ನಮಃ, ಇದು ಬುಧನ ನಾಮಾವಳಿ, ಹೀಗಾಗಿ ಈ ಮಂತ್ರವನ್ನು ಹೇಳ್ಕೊಂಡ್ರೆ ಬುಧನ ಅನುಗ್ರಹ ಉಂಟಾಗುತ್ತೆ. ಎಲ್ಲರೂ ಹೇಳ್ಕೊಳ್ಬಹುದು, ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.